ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್ ಹೇಗಿದ್ದೀರಾ? ಇವತ್ತು ಜ್ವರ ಕಮ್ಮಿ ಆಯ್ತಾ? ಕೂಲಾಗಿದ್ದೀರಾ? ಕೂಲಾಗಿರೋದಾ? ನೀನ್ ಮಾಡಿರೋ ಕೆಲ್ಸಕ್ಕೆ ಕೂಲಾಗಿರ್ಬೇಕಾ? ಬೀದಿ ಸುತ್ಕೊಂಡು ಬರ್ತೀಯಲ್ಲ, ನಿನಗೇನು ಅನ್ಸಲ್ವಾ? ನಿನಗ್ಯಾಕೆ ನನ್ನ ವಿಷಯ? ಇದೇನು ಮೇಡಮ್ ನಿಮ್ಮ ಮಾತಿನ ಘಾಟಿನೇ ಬದಲಾಗಿ ಹೋಗಿದೆ. ನಿನ್ನಂತವ್ರ ಹತ್ರ ಇನ್ಯಾವ ಥರ ಮಾತಾಡ್ಬೇಕು? ಎಷ್ಟು ಚೀಪಾಗಿ ನಡ್ಕೋತಿಯಲ್ಲ ನೀನು. ಏನು ಅನ್ಸಲ್ವಾ ನಿನಗೆ? ಚೀಪಾ? ನಾನಾ? ಹೌದು ಮೇಡಮ್ ಏನು ಮಾತಾಡ್ತಾ ಇದ್ದೀರಾ ನೀವು? ಇತ್ತೀಚೆಗೆ ನಾನು ಚೀಪಾಗಿರೋದು ಏನೋ ಆಗ್ತಾಯಿಲ್ಲ, ಎಲ್ಲ ಕಾಸ್ಟ್ಲಿ ಇದೆ. ಹೌದು ಸರ್, ಹೌದು, ಗೊತ್ತು ನನಗೆ. ಇತ್ತೀಚೆಗೆ ನೀವು ತುಂಬಾ ಬದಲಾಗಿದ್ದೀರಾ ಅಂತ. ಓ, ಗೊತ್ತಾಗೋಯ್ತಾ? ಅದು ಮನಸ್ಸಲ್ಲಿರೋ ವಿಷಯನ ಬಾಯಿ ಬಿಟ್ಟು ಹೇಳ್ಕೊಳಕ್ ಆಗ್ತಿಲ್ವಲ್ಲ, ಅದಕ್ಕೆ. ಮುಚ್ಚೋ ಬಾಯ್. ಅದಕ್ಕೆ ಹಿಂಗೆಲ್ಲ ಮಾಡದಾ? ನೀನು ಏನು ಅಂತ ಅನ್ಕೊಂಡಿದ್ದೆ ಕಣೋ, ಆದ್ರೆ ನೀನು ಬೇರೆ ಹುಡುಗರ ತರಾನೇ ಆಗ್ಬಿಟ್ಯಾ? ನೀನ್ ಬೇರೆ ಹುಡುಗರ ತರ ಅಲ್ಲ, ನೀನ್ ತುಂಬಾ ಒಳ್ಳೆ ಹುಡುಗ ಅಂತ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನೀನು ಎಂತ ಕೆಲಸ ಮಾಡಿದ್ಯಾ? ಮೇಡಮ್ ಏನಾಯ್ತು ಮೇಡಮ್? ನಿಮ್ಗೆ ಏನ್ ಮಾಡಿದೆ ಅಂತ ಇಷ್ಟೊಂದು ಬೈತಿದ್ದೀರಾ ಈಗ? ನೀನ್ ಹೇಳ್ಬೇಕು ಏನ್ ಮಾಡ್ದೆ ಅಂತ. ಸಾಹೇಬ್ರಿಗೆ ಲೇಡೀಸ್ ಫ್ಯಾನ್ಸ್ ಜಾಸ್ತಿ ಆಗಿದ್ದಾರೆ ಅನ್ಸುತ್ತೆ. ಹೇರ್ ಸ್ಟೈಲ್ ಬೇರೆ ಚೇಂಜ್ ಆಗಿದೆ, ಬಟ್ಟೆ ಬೇರೆ ಬದಲಾಗಿತ್ತು, ಗಾಡಿ ಬೇರೆ ಸಿಕ್ಕಿದೆ, ಹಿಂದೆ ಕೂರ್ಸ್ಕೊಂಡು ಓಡಾಡೋದಕ್ಕೆ ತುಂಬಾ ಹುಡುಗಿರ್ ಬೇರೆ ಇದಾರೆ ಅನ್ಸುತ್ತೆ ಅಲ್ವಾ? ನೋಡಿ 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 ನೋಡಿ, ಈ ಥರ ಎಲ್ಲ ಮಾತಾಡಬೇಡಿ ಮೇಡಮ್. ನೀವು ಹೇರ್ ಸ್ಟೈಲ್ ಚೇಂಜ್ ಆಗಿದೆ ಒಪ್ಕೋತೀನಿ, ಬಟ್ಟೆ ಚೇಂಜ್ ಆಗಿತ್ತು ಒಪ್ಕೋತೀನಿ, ಬೈಕು ಚೇಂಜ್ ಆಗಿದೆ ಒಪ್ಕೋತೀನಿ, ಆದರೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರಲ್ಲ ಅದನ್ನ ನಾನು ಒಪ್ಕೊಳ್ಳಲ್ಲ ಮೇಡಮ್. ಮೇಡಮ್ ನಾನು ಆಂಜನೇಯನ ಭಕ್ತ ಮೇಡಮ್, ಶ್ರೀರಾಮಚಂದ್ರನ ಆರಾಧಿಸೋನು. ಅದರಲ್ಲೂ ನನ್ನ ಬಗ್ಗೆ, ನನ್ನ ಶೀಲದ ಬಗ್ಗೆ ನೀವು ತಪ್ಪಾಗಿ ಮಾತಾಡಬೇಡಿ ಮೇಡಮ್. ಬೇಕಿದ್ರೆ ನಾನು ಅಗ್ನಿ ಪರೀಕ್ಷೆ ಎದುರಿಸೋಕ್ಕೂ ಸಿದ್ಧವಾಗಿದ್ದೀನಿ. ಹೌದಪ್ಪ ಹೌದು, ಇನ್ನೊಬ್ರನ್ನ ಬೆಂಕಿಗೆ ತಳ್ಳಿ ನೀನ್ ಅಗ್ನಿ ಪರೀಕ್ಷೆ ಎದುರಿಸ್ತೀಯ ಬಿಡು. ಗೊತ್ತು ನನಗೆ, ಎಲ್ಲ ಗೊತ್ತು. ನಿನ್ ನಿಜವಾದ ಬಣ್ಣ ಈಗ ಬಯಲಾಗ್ತಿದೆ. ಇಲ್ಲಿಂದ ಕೆಲ್ಸಕ್ಕೆ ಅಂತ ಹೋಗೋದು, ಲೇಟಾಗಿ ಮನೆಗೆ ವಾಪಸ್ ಬರೋದು, ಜೊತೆಗೆ ಮಾವ ಬೇರೆ ಮಿನಿಸ್ಟರ್ ಅಲ್ವಾ, ಏನೇ ತಪ್ಪು ಮಾಡಿದ್ರು ತಪ್ಪಿಸ್ಕೊಂಡ್ಬಿಡ್ತೀಯಾ? ದಿನಕ್ಕೊಬ್ಳು ಗಂಟೆಗೊಬ್ಳು. ಮೇಡಮ್ ಈ ಥರ ಎಲ್ಲ ಮಾತಾಡ್ಬಿಡಿ, ಕೇಳಕ್ಕೆ ಅಸಹ್ಯ ಆಗುತ್ತೆ. ಇಂಥ ನಾಟಕಗಳು ನೀನು ಮಾಡ್ಬೇಡ, ನನ್ಗೂ ನೋಡಕ್ ಅಸಹ್ಯ ಅನ್ಸುತ್ತೆ. ನಿನ್ನಂತವನತ್ರ ನಾನ್ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ ಫಸ್ಟು. ಅಯ್ಯೋ ಮೇಡಮ್ ಏನಾಯ್ತು? ಅಪ್ಪ ಆಂಜನೇಯ, ಏನಾಗ್ತಾ ಇದೆ ಇಲ್ಲಿ? ಮೇಡಮ್ಗೆ ನನ್ನ ಮೇಲೆ ಅನುಮಾನ ಬಂದಿದ್ಯಾ? ಅಲ್ಲ, ಅನುಮಾನ ಬರ್ಬೇಕಂದ್ರೆ ನಾನು ಏನಾದರೂ ಮಾಡಿರ್ಬೇಕಲ್ವಾ? ಅನುಮಾನ ಬರಕ್ಕೆ ಹೇಗೆ ಸಾಧ್ಯ? ಇಲ್ಲ, ಇಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಅಥವಾ ಯಾರೋ ಇವ್ರಿಗೆ ಫಿಟ್ಟಿಂಗ್ ಇಟ್ಟಿದ್ದಾರೆ. ಅಯ್ಯೋ, ಯಜಮಾನ ಮನೆಗೆ ಬರೀ ಹೋಗ್ಬೇಕಲ್ಲಪ್ಪ, ಲೇಟ್ ಆಗೋಯ್ತು. ಬಂದಮೇಲೆ ಇದನ್ನು ಸಾಲ್ವ್ ಮಾಡ್ತೀನಿ. ಸುಬ್ಬು ಬಂದ್ಯಾ? ಈ ಫೈಲು ಯಜಮಾನ್ರು ಕೊಟ್ಟರು ಸರ್. ಒಂದಷ್ಟು ಕಂಪನಿ ಅಕೌಂಟ್ಸ್ ಎಲ್ಲ ಚೆಕ್ ಮಾಡಕ್ಕೆ ಹೇಳಿದ್ದಾರೆ, ಅದಕ್ಕೆ ಮಾಡ್ತಾ ಇದ್ದೆ. ನಾನೇ ಹೇಳಬೇಕು ಅಂತಿದ್ದೆ ಕಣ. ಅದು ಸುಮ್ಮನೆ ಅಣ್ಣಂಗೆ ಯಾಕೆ ತಲೆ ಬಿಸಿಯಲ್ಲ, ನೀನೇ ಒಂದ್ಸರಿ ಚೆಕ್ ಮಾಡ್ಬಿಡು. ಆಯ್ತು ಸರ್. ಚೆಕ್ ಮಾಡಿಬಿಟ್ಟು ಅಪ್ಡೇಟ್ ಮಾಡ್ಬಿಡು. ಸರಿ. ಇದೇನಿದು? ಇವನ್ ಕೈಲಿ ಫೈಲ್ ಇದೆ. ಹಾಯ್ ಬ್ರೋ, ತುಂಬ ಬ್ಯುಸಿಯಾಗಿರೋ ಕಾಣಿಸ್ತೀರಾ? ಹೌದು, ಯಜಮಾನ್ರು ಫೈಲ್ಸ್ ನೋಡಕ್ಕೆ ಹೇಳಿದ್ದಾರೆ, ಚೆಕ್ ಮಾಡ್ತಾ ಇದ್ದೆ. ಇದೇನಿದು? ಮೊದಲನೇ ಪೇಜಲ್ಲಿ ಅಕೌಂಟ್ಸ್ ಇಷ್ಟೊಂದು ತಪ್ಪಾಗಿದೆ, 15 ಲಕ್ಷ ಬೇರೆ ಆಗ್ತಿದೆ. ಈ ತಿಂಗಳಲ್ಲಿ 30 ಲಕ್ಷ ತೋರಿಸ್ತಾ ಇದೆ, ಟ್ಯಾಕ್ಸು ಫೈಲ್ ಆಗಿಲ್ಲ. ಮೊದಲು ಈ ವಿಷಯನ ಯಜಮಾನ್ರಿಗೆ ಹೇಳಬೇಕು. ಯಾಕೆ ಬ್ರೋ, ಏನಾಯ್ತು? ಎಲ್ಲ ಸರಿಯಾಗಿದೆ ಅಲ್ವಾ? ನಿಮಗೆ ಗೊತ್ತಿಲ್ವಾ? ಲೆಕ್ಕದಲ್ಲಿ 1 ರಿಂದ 1.5 ಕೋಟಿ ತಪ್ತಾ ಇದೆ. ಕಮಾನ್ ಬ್ರೋ, ಇದೆಲ್ಲ ಚಿಕ್ಕ ಪುಟ್ಟ ವಿಚಾರ. ಇದ್ರ ಬಗ್ಗೆ ಆಮೇಲೆ ಒಂದ್ಸಲ ಕೂತ್ ಮಾತಾಡೋಣ. ಇದನ್ನೆಲ್ಲ ಮಾವಂಗೆ ಹೇಳೋ ಅವಶ್ಯಕತೆ ಇಲ್ಲ. ಮದನ್ ಸರ್, ನಾನು ಬರೀ ಇವಾಗ ಮನೆ ಕೆಲಸದವನಲ್ಲ, ಯಜಮಾನರಿಗೆ ಅಳಿಯ ಕೂಡ. ಅಳಿಯ ಆದಮೇಲೆ ನನ್ನ ಜವಾಬ್ದಾರಿಗಳು 2ರಷ್ಟು ಜಾಸ್ತಿ ಆಗಿದೆ. ಅದರಲ್ಲಿ ಮನೆ ವಿಷಯದಲ್ಲಾಗಲಿ ಯಜಮಾನ್ರ ವಿಷಯದಲ್ಲಾಗಲಿ ಯಾವುದೇ ಥರ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಯಾಕಂದರೆ ಅವ್ರು ದೇವ್ರಂಥವ್ರು, ಈ ಮನೆ ನನ್ನ ಪಾಲಿಗೆ ದೇವಸ್ಥಾನ. ಅವ್ರಿಗೆ ಒಂದು ಸಾಸಿವೆ ಕಾಳಷ್ಟು ಅನ್ಯಾಯ ಆಗೋದಕ್ಕೂ ನಾನು ಬಿಡೋದಿಲ್ಲ. ಅಲ್ಲ ಬ್ರೋ, ನನ್ನ ಮಾತು ಕೇಳಿ. ತಪ್ಪು ಮಾಡೋಕ್ಕೆ ಮುಂಚೆ ಇದೆಲ್ಲ ಯೋಚನೆ ಮಾಡಬೇಕಾಯಿತು. ತಪ್ಪು ಮಾಡಿದ್ರ ಅಲ್ವಾ, ಅನುಭವಿಸಿ. ಯಜಮಾನ್ರೆ,
ಯಜಮಾನ್ರೆ ಬ್ರೋ ಯಜಮಾನ್ರೆ ಏನು ಸುಬು ಲೆಕ್ಕ ಎಲ್ಲ ಚೆಕ್ ಮಾಡಿದ್ಯಾ? ಟ್ಯಾಕ್ಸ್ ಎಲ್ಲ ಕರೆಕ್ಟಾಗಿ ಫೈಲ್ ಆಗ್ತಾ ಇದೆಯಾ? ಫೈಲ್ಸ್ ಎಲ್ಲ ಚೆಕ್ ಮಾಡಿದೆ ಯಜಮಾನ್ರೆ. ಮದನ್ ಅವರು ಇದುವರೆಗೂ ನಿಮಗೆ ಕಂಪ್ನಿ ಪ್ರಾಫಿಟಲ್ಲಿ ನಡೀತಿದೆ ಅಂತ ಹೇಳಿದ್ರು. ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು ಕಂಪ್ನಿ ಆ್ಯಕ್ಚುಲಿ ಲಾಸಲ್ಲಿ ನಡೀತಾ ಇದೆ ಯಜಮಾನ್ರೆ. ಹಾಸಲ್ಲ ಏನು ಹೇಳ್ತಾ ಇದೆಯಾ ಸುಬು? ಹೌದು ಯಜಮಾನ್ರೆ, ಇಲ್ಲಿ ಯಾವ ಅಕೌಂಟ್ಸು ಯಾವ ಲೆಕ್ಕನೂ ಟ್ಯಾಲಿನೇ ಆಗ್ತಾಯಿಲ್ಲ ಯಜಮಾನ್ರೆ. ನೀವೇನೋ ಮದನ್ ಅವ್ರನ್ನ ಕಂಪ್ನಿ CEO ಆಗಿ ಮಾಡಿದ್ರಿ, ಆದರೆ ಲೆಕ್ಕ ಎಲ್ಲ ತಪ್ಪಾಗ್ತಾ ಇದೆ ಯಜಮಾನ್ರೆ. ಆ್ಯಕ್ಚುಲಿ ಮದನ್ ಅವರು ಟ್ಯಾಕ್ಸು ಕಟ್ಟಿಲ್ಲ ಯಜಮಾನ್ರೆ. 3-4 ನೋಟಿಸ್ ಬಂದಿದೆ, ಚೆಕ್ಕು ಮಾಡಿಲ್ಲ. ಇಲ್ಲಿರೋದೇ ಬೇರೆ ಲೆಕ್ಕ, ಅವ್ರು ಇದುವರೆಗೂ ನಿಮಗೆ ಕೊಟ್ಟಿರೋದೇ ಬೇರೆ ಲೆಕ್ಕ. ಏನಿಲ್ಲ ಅಂದರೂ ಅಕೌಂಟ್ಸಲ್ಲಿ 1-1.5 ಕೋಟಿ ಲಾಸ್ ಆಗಿದೆ ಯಜಮಾನ್ರೆ. ಮೈ ಗಾಡ್. ಆ ದುಡ್ಡಿಗೆ ಲೆಕ್ಕನೇ ಸಿಗ್ತಾ ಇಲ್ಲ. ಅದು ಅಲ್ಲದೆ ಕಂಪ್ನಿ ಅಕೌಂಟಿಂದ ಲಕ್ಷ ಡ್ರಾ ಆಗಿದೆ, ಅದನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ ಯಜಮಾನ್ರೆ. ಹಾಗೆ ಕ್ಲೈಂಟ್ಸ್ಗಳು ಕಳಿಸಿರೋ ಮೇಲ್ಸ್ಗೆ ಇವರು ಯಾವುದಕ್ಕೂ ರೆಸ್ಪಾಂಡ್ ಮಾಡಿಲ್ಲ. ಕಂಪ್ನಿ ಮೇಲೆ ಕೇಸು ಫೈಲ್ ಆಗಿಬಿಟ್ಟಿದೆ ಯಜಮಾನ್ರೆ. ಪಾಪ ಕೆಲ್ಸಗಾರರಿಗೆ ಸರಿಯಾಗಿ ಸಂಬಳನೂ ಕೊಟ್ಟಿಲ್ಲ ಯಜಮಾನ್ರೆ. ಇದೆಲ್ಲ ನಿಮ್ಮ ಗಮನಕ್ಕೆ ಬರೋದಕ್ಕೆ ಮದನ್ ಅವ್ರು ಬಿಟ್ಟೇ ಇರಲಿಲ್ಲ. ಆದರೆ ಇದೆಲ್ಲ ಫೈಲ್ಸ್ ಚೆಕ್ ಮಾಡಿದ್ಮೇಲೆ ಗೊತ್ತಾಗ್ತಾ ಇರೋದು. ಏನಾಯ್ತಲ್ಲ? ಯಾಕೋ ಹೀಗೆ ಮಾಡಿದೆ? ವೀರು ವೀರು ಏನಾಯ್ತು ವೀರು? ಕೇಳು ನಿನ್ ಮಗನ. ಅವ್ನು ತುಂಬಾ ಬದಲಾಗಿದ್ದಾನೆ, ಅವನಿಗೆ ಜವಾಬ್ದಾರಿ ಬಂದಿದೆ. ನನ್ನ ಕಂಪನಿಗೆ ಕೋಟಿ ಗಟ್ಟಲೆ ಪ್ರಾಫಿಟ್ ಮಾಡ್ಕೊಡ್ತಾ ಇದ್ದಾನೆ ಅಂತ ಹೇಳದ್ನಲ್ಲ, ಎಲ್ಲ ಬರೀ ಸುಳ್ಳು. ಇವನು ನನಗೆ ಮೋಸ ಮಾಡಿದ್ದಾನೆ, ನನ್ನ ಕಂಪನಿಗೆ ದ್ರೋಹ ಮಾಡಿದ್ದಾನೆ. ಇವ್ ಮಾಡಿರೋ ತಪ್ಪು 1-2? ಇವನಿಂದ ನನ್ನ ಹೆಸರು ಹಾಳಾಗ್ತಾ ಇದೆ ಅಕ್ಕ. ಅದು ಅಲ್ಲದೆ ನನ್ನ ವಿಷಯ ಗೊತ್ತೇ ಆಗ್ಬಾರ್ದು ಅಂತ ಮುಚ್ಚಿಟ್ಟಿದ್ದಾನೆ. ಹೇಳಕ್ಕ, ಇಂಥವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು? ವೀರು ವೀರು ಮಾಡಿ ಒಳ್ಳೆಯವನು, ಅವನು ಹಾಗೆಲ್ಲ ಮಾಡೋದಿಲ್ಲ ವೀರು. ನೋಡು, ಏನೇ ಇದ್ರು ನಾವು ಕೂತ್ಕೊಂಡು ಮಾತಾಡೋಣ. ವೀರು, ಅವನು ನನ್ನ ರಕ್ತ. ಅವನು ಯಾವತ್ತೂ ನಿನಗೆ ಅನ್ಯಾಯ ಆಗುವಂತ ಯಾವ ಕೆಲಸನೂ ಮಾಡಲ್ಲ. ನೀನ್ ಯಾರ್ದೋ ಮಾತು